ವಿದ್ಯಾರ್ಥಿನಿಯರೇ, ಎಲ್ಲರಿಗೂ ಲಕ್ಷ್ಯ ಕೊಟ್ಟು ಸರಿಯಾಗಿ ಕೇಳಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಪೆಂಟ್ ಮೋಸ್ಟ್ ಆಫ್ ಹಿಸ್ ಟೈಮ್ ಇನ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಎಲ್ಲಾ ಸಮಯವನ್ನು ಜಾಸ್ತಿ ಸಮಯವನ್ನು ಡ್ಯಾಶ್ ರಲ್ಲಿ ಕಳೆಯುತ್ತಿದ್ದರು ಅಂತ. ಪರ್ಚೇಸಿಂಗ್ ಬುಕ್ಸ್, ಪುಸ್ತಕಗಳ ಖರೀದಿಗಳಲ್ಲಿ ಕಳೆಯುತ್ತಿದ್ರು. ರೀಡಿಂಗ್ ಬುಕ್ಸ್, ಪುಸ್ತಕ ಓದುವುದರಲ್ಲಿ ಕಳೀತಿದ್ರು. ಡ್ರಾಫ್ಟಿಂಗ್ ದ ಕಾನ್ಸ್ಟಿಟ್ಯೂಷನ್, ಭಾರತ ದೇಶದ ಸಂವಿಧಾನ ರಚನೆ ಮಾಡುವಲ್ಲಿ ಎಲ್ಲಾ ಸಮಯವನ್ನು ಕಳೀತಿದ್ರು. ಪಬ್ಲಿಷಿಂಗ್ ಎ ನ್ಯೂಸ್ ಪೇಪರ್, ಒಂದು ದಿನಪತ್ರಿಕೆ ಪ್ರಕಟ ಮಾಡುವಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡ್ತಿದ್ರು. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ, ರೀಡಿಂಗ್ ಬುಕ್ಸ್. ಅವರು ಯಾವಾಗ್ಲೂ ಪುಸ್ತಕಗಳನ್ನ ಓದ್ತಿದ್ರು, ಅದರಲ್ಲೇ ಸಮಯವನ್ನ ಕಳೀತಿದ್ರು ಅಂತ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಟ್ ಬುಕ್ಸ್ ಬೈ ಕರ್ಟೆಲಿಂಗ್ ಈಸ್ ಎ ಡೈಲಿ ನೀಡ್ಸ್. ನೋಡ್ರಿ, ಬಿ ಆರ್ ಅಂಬೇಡ್ಕರ್ ಅವರು ಪುಸ್ತಕಗಳನ್ನ ಖರೀದಿ ಮಾಡ್ತಿದ್ರು. ಹೆಂಗ್ ಖರೀದಿ ಮಾಡ್ತಿದ್ರು ಅಂತ ಹೇಳಿದ್ರೆ, ಅವರಿಗೆ ಕೊಟ್ಟಂತ ಹಣವನ್ನ ಉಳಿಸಿ, ತಮಗೇನು ಖರ್ಚಿಗಿತ್ತಲ್ಲ ಆ ಖರ್ಚಿನ ಹಣವನ್ನ ಉಳಿಸಿ ಪುಸ್ತಕಗಳನ್ನ ಖರೀದಿಸ್ತಿದ್ರು, ತರ್ತಿದ್ರು. ದಿಸ್ ಶೋಸ್ ದ್ಯಾಟ್ ಅಂಬೇಡ್ಕರ್ ಡ್ಯಾಶ್. ಇದು ನಮಗೇನ್ ತೋರಿಸ್ತದೆ ಅಂದ್ರೆ, ಅಂಬೇಡ್ಕರ್ ಅವರ ಡಿಡ್ ನಾಟ್ ವೇಸ್ಟ್ ಮನಿ, ಅವ್ರ ಹಣ ವೇಸ್ಟ್ ಮಾಡ್ತಿರ್ಕಿಲ್ಲ, ವ್ಯಯ ಮಾಡ್ತಿರ್ಕಿಲ್ಲ ಅನ್ನೋ ತೋರಿಸ್ತದೆ. ಡಿಡಂಟ್ ಲೈಕ್ ಟು ಸ್ಪೆಂಡ್ ಮನಿ, ಹಣ ಖರ್ಚು ಮಾಡೋದಿಲ್ಲ ಅನ್ನೋದನ್ನ ತೋರಿಸ್ತದೆ. ವಾಸ್ ಫೌಂಡ್ ಆಫ್ ರೀಡಿಂಗ್ ಬುಕ್ಸ್, ಅವರಿಗೆ ಪುಸ್ತಕ ಓದುವುದು ಬಹಳ ಇಷ್ಟ ಇತ್ತು ಅನ್ನೋದು ತೋರಿಸ್ತದೆ. ಸ್ಪೆಂಟ್ ಮೋರ್ ಮನಿ ಫಾರ್ ಹೀಸ್ ಡೈಲಿ ನೀಡ್ಸ್, ತನ್ನ ದಿನನಿತ್ಯಕ್ಕೆ ಎಷ್ಟು ಅವಶ್ಯಕತೆ ಐತಲ್ಲ ಅದಕ್ಕೆ ಹಣವನ್ನು ಖರ್ಚು ಮಾಡೋದು ಅದು ತೋರಿಸ್ತದೆ ಅಂತ. ಇಲ್ಲಿ ಉತ್ತರ ಆಪ್ಷನ್ ಸಿ ಈಸ್ ರೈಟ್, ವಾಸ್ ಫೌಂಡ್ ಆಫ್ ರೀಡಿಂಗ್ ಬುಕ್ಸ್. ಅವ್ರು ಯಾವಾಗ್ಲೂ ಪುಸ್ತಕ ಓದೋದ್ರಲ್ಲಿ ಬಹಳ ಇಷ್ಟಪಡ್ತಿದ್ರು ಅನ್ನೋದು ತೋರಿಸ್ತದೆ. ಯಾವುದು? ಅಂಬೇಡ್ಕರ್ ಬಾಟ್ ಬುಕ್ಸ್ ಬೈ ಕರ್ಟೆಲಿಂಗ್ ಹೀಸ್ ಡೈಲಿ ನೀಡ್ಸ್. ತಮ್ಮ ದಿನಂಪ್ರತಿ ಏನು ಖರ್ಚಿಗೆ ಹಣ ಬೇಕಾಗಿತ್ತಲ್ಲ ಅದನ್ನ ಉಳಿಸ್ಕೊಂಡು ಏನು ಪುಸ್ತಕಗಳನ್ನ ತರ್ತಿರ್ಲ ಅದೇನ್ ತೋರಿಸ್ತದೆ ಅಂತ ಹೇಳಿದ್ರೆ, ಈ ವಾಸ್ ಫೌಂಡ್ ಆಫ್ ರೀಡಿಂಗ್ ಬುಕ್ಸ್, ಯಾವಾಗ್ಲೂ ಪುಸ್ತಕವನ್ನ ಇಷ್ಟಪಡ್ತಿದ್ರು ಅಂತಕ್ಕಂಥದ್ದನ್ನ ತೋರಿಸ್ತದೆ. He was a voracious reader. He was a voracious reader. Here he refers to ಅಂತ ಕೇಳ್ತಾನೆ. ಅವರು ಒಬ್ಬರು ಪುಸ್ತಕದ ಹುಳುವಾಗಿದ್ರು, ಪುಸ್ತಕವನ್ನು ಭಯಂಕರ ಓದ್ತಿದ್ರು. ಇಲ್ಲಿ ಹಿ ಅಂದ್ರೆ ಅವನು ಅಂದ್ರೆ ಯಾರು, ಅವರು ಅಂದ್ರೆ ಯಾರು, ಓದ್ತಕ್ಕಂಥವ್ರು ಯಾರು? ಮಹಾತ್ಮ ಗಾಂಧೀಜಿ, ಮಹಾತ್ಮ ಫುಲೆ, ಬುದ್ಧ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಮೂರನೆಯ ಪ್ರಶ್ನೆಯ ಉತ್ತರ ಡಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ. ಅಂದ್ರೆ ಅವರೇ ವೆರಾಷಿಯಸ್ ರೀಡರ್ ಅಂತ. The meaning of the word insatiable is, the meaning of the word insatiable means, ತೃಪ್ತಿ ಆಗಲ್ದು. insatiable means that which can be satisfied, ತೃಪ್ತಿ ಆಗ್ತಕ್ಕಂಥದ್ದು ಅಂತ. that which can't be satisfied, ತೃಪ್ತಿ ಆಗಲ್ದೇ ಇರುವುದು. that which can be, that which knowledgeable, ಜ್ಞಾನ ಪಡ್ಕೊಳ್ತಕ್ಕಂಥದ್ದು. that which is advantageous, ಉಪಯೋಗ ಆಗ್ತಕ್ಕಂಥದ್ದು. ನೋಡ್ರಿ, ಇನ್ಸಟಿಯೇಬಲ್ ಮೀನಿಂಗ್ ಕೇಳಿದ್ದಾರೆ, that which can't be satisfied ಅಂತ. ಅದರ ಉತ್ತರ ಬಿ, that which can't be satisfied. ಅವ್ರಿಗೆ ಎಂದೂ ತೃಪ್ತಿ ಆಗ್ತಿರ್ಲಿಲ್ಲ. ಏನು? ಪುಸ್ತಕ ಓದೋದು ಎಷ್ಟು ಓದಿದ್ರು ಕಡಿಮೆ ಅನಿಸ್ತಿತ್ತಂತ. ಇನ್ಸಟಿಯೇಬಲ್ ಥರ್ಸ್ಟ್ ಫಾರ್ ನಾಲೆಜ್ ಅಂತ, ಇನ್ನೂ ಓದ್ಬೇಕು, ಇನ್ನೂ ಅಷ್ಟೊಂದು ದಾಹ ಅಂಬೇಡ್ಕರ್ ಅವರಿಗಿತ್ತು ಅಂತ. ಇದರ ಉತ್ತರ ಬಿ. While in the New York, Ambedkar purchased about, ನೋಡ್ರಿ, ನ್ಯೂಯಾರ್ಕ್ ನಲ್ಲಿ ಇದ್ದಾಗ, ಅಮೆರಿಕಾ ದೇಶದ ಒಂದು ರಾಜ್ಯ, ಆ ರಾಜ್ಯ ಹೆಸರು ನ್ಯೂಯಾರ್ಕ್. ಆ ನ್ಯೂಯಾರ್ಕ್ ದಲ್ಲಿ ಇದ್ದಾಗ ಇವರು ಪುಸ್ತಕಗಳನ್ನು ಎಷ್ಟು ತಂದ್ರು ಅಂತ. 2000 ನ್ಯೂ ಬುಕ್ಸ್, 2000 ಹೊಸ ಪುಸ್ತಕಗಳನ್ನು ತಂದ್ರು. ಸೈನ್ಸ್ ಬುಕ್ಸ್, ವಿಜ್ಞಾನದ ಪುಸ್ತಕಗಳನ್ನು ತಂದ್ರು. 2000 ಓಲ್ಡ್ ಬುಕ್ಸ್, 2000 ಹಳೆಯ ಪುಸ್ತಕಗಳನ್ನ ಖರೀದಿ ಮಾಡಿದ್ರು. ಪಾಲಿಟಿಕಲ್ ಬುಕ್ಸ್, ಮತ್ತು ರಾಜಕೀಯ ಪುಸ್ತಕಗಳನ್ನು ತಂದ್ರು. ಇಲ್ಲಿ ಉತ್ತರ ಸಿ, 2000 ಹಳೆಯ ಪುಸ್ತಕಗಳನ್ನ ಇವರು ಖರೀದಿ ಮಾಡಿದ್ರು. ಇಲ್ಲಿ ನೀವು ನೆನಪಿಟ್ಕೋಬೇಕು, ಅಲ್ಲಿಯೂ 2000 ಇದೆ, ಇಲ್ಲಿ 2000 ಇದೆ, ಅಲ್ಲಿ ನ್ಯೂ ಇದೆ, ಇಲ್ಲಿ ಓಲ್ಡ್ ಇದೆ. ನಮಗೆ ಸರಿಯಾದ ಉತ್ತರ ಸಿ, 2000 ಓಲ್ಡ್ ಬುಕ್ಸ್ ಅಂತ. Dr. B. R. Ambedkar was a voracious reader. The word voracious means, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವರಾಸಿಯಸ್ ರೀಡರ್ ಆಗಿದ್ರು, ಭಯಂಕರ ಪುಸ್ತಕವನ್ನ ಓದ್ತಿದ್ರು. ಇನ್ಸಟಿಯೇಬಲ್ ಥರ್ಸ್ಟ್ ಫಾರ್ ನಾಲೆಜ್ ಅಂತಕ್ಕಂಥದ್ದು, ಭಯಂಕರ ಓದ್ತಿದ್ರು ಅಂತ.
ಫಾಸ್ಟ್ ಬ್ರಿಸ್ಕ್, ವೆರಿ ಎಗ್ಗರ್ ಫಾರ್ ನಾಲೆಜ್. ಬಹಳ ಜ್ಞಾನವನ್ನು ಪಡ್ಕೋಬೇಕು, ಬಹಳ ಇಂದ ಮುಂದೆ ನೋಡ್ತಿರ್ತಿಲ್ಲ, ಹಂಗೆ ಜಾಸ್ತಿ ಇನ್ನೂ ಪಡ್ಕೋಬೇಕಂತಿದ್ದ. ರೀಡಿಂಗ್ ಅಲಾಡ್, ಜೋರಾಗಿ ಓದ್ತಿದ್ದ. ರೀಡಿಂಗ್ ಇನ್ ಬಿಟ್ವೀನ್ ದ ಲೈನ್, ಪ್ರತಿಯೊಂದು ಲೈನ್ ಗಳನ್ನ ಓದ್ತಿದ್ದ. ಇದರ ಉತ್ತರ ವರಾಸಿಯಸ್ ಮೀನ್ಸ್ ವೆರಿ ಎಗ್ಗರ್ ಫಾರ್ ನಾಲೆಜ್, ಥರ್ಸ್ಟ್ ಫಾರ್ ನಾಲೆಜ್. ದಾಹ ಇತ್ತು ಅವರಿಗೆ. ನೀರುಡಿಕೆ ಆದಾಗ ನಾವು ನೀರನ್ನು ಹೇಗೆ ದಾಹದಿಂದ ಕುಡಿತೀವಿ, ಹಂಗ ಜ್ಞಾನದ ದಾಹ ಅಂಬೇಡ್ಕರ್ ಅವರಿಗೆ ಇತ್ತು ಅಂತ. ವೆರಿ ಎಗ್ಗರ್ ಫಾರ್ ನಾಲೆಜ್, ಅದರ ಉತ್ತರ ವೆರಿ ಎಗ್ಗರ್ ಫಾರ್ ನಾಲೆಜ್ ಅಂತಕ್ಕಂಥದ್ದು. The 14th Amendment of US Constitution dealt with, ನೋಡ್ರಿ 14ನೆಯ ತಿದ್ದುಪಡಿ, ಅಮೆರಿಕ ದೇಶದ ಸಂವಿಧಾನಕ್ಕೆ 14ನೆಯ ತಿದ್ದುಪಡಿಯನ್ನ ತರಲಾಯಿತು. ಅದು ಏನನ್ನು ಹೇಳ್ತಿತ್ತು ಅಂತ ಕೇಳಿದ್ರೆ, ಫ್ರೀಡಮ್ ಟು ದಲಿತ್, ಅಲ್ಲಿಯ ದಲಿತರಿಗೆ, ಹಿಂದುಳಿದ ಜನಾಂಗಕ್ಕೆ, ದಲಿತರಿಗೆ ಸ್ವಾತಂತ್ರ್ಯ ನೀಡಿದ್ರು. ಒಂದನೇ ಉತ್ತರ. ಎರಡನೇ ಉತ್ತರ, ಫ್ರೀಡಮ್ ಟು ಬ್ಲ್ಯಾಕ್ ಅಮೇರಿಕನ್ಸ್, ಹಿರಿಯ ಅಮೇರಿಕನ್ಸ್ಗೆ ಸ್ವಾತಂತ್ರ್ಯ ನೀಡಿದ್ರು. ಈಕ್ವಲ್ ರೈಟ್ಸ್ ಟು ಡಿಪ್ರೆಸ್ಡ್ ಕ್ಲಾಸಸ್, ತುಳಿತಕ್ಕೆ ಒಳಪಟ್ಟಂತ ಜನರಿಗೆ ಸಮಾನತೆಯನ್ನು ಒದಗಿಸಿದ್ರು. ಮೇಕಿಂಗ್ ಡಿಪ್ರೆಸ್ಡ್ ಕ್ಲಾಸಸ್ ಆಸ್ ಅಂಬಾಸಿಡರ್ಸ್ ಟು ಅದರ್ ಕಂಟ್ರೀಸ್, ಇನ್ನುಳಿದ ದೇಶಗಳ ರಾಯಭಾರಿಗಳನ್ನಾಗಿ ತುಳಿತಕ್ಕೆ ಒಳಪಟ್ಟಂತ ಜನರನ್ನ ಮಾಡಿದ್ರು ಅಂತ. ಇಲ್ಲಿ ಸರಿಯಾದ ಉತ್ತರ 14th ಅಮೆಂಡ್ಮೆಂಟ್ ಆಫ್ US, ಅಮೆರಿಕ ದೇಶದ ಸಂವಿಧಾನದ 14ನೇ ತಿದ್ದುಪಡಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಫ್ರೀಡಮ್ ಟು ಬ್ಲ್ಯಾಕ್ ಅಮೇರಿಕನ್, ಹಿರಿಯ ಅಪ್ಪಾದ ಜನರಿಗೆ ಅಲ್ಲಿ ಸ್ವಾತಂತ್ರ್ಯವನ್ನ ನೀಡಿದ್ರು ಅನ್ನೋದನ್ನ ಹೇಳ್ತದೆ, ನೆನ್ಪಿಟ್ಕೋಬೇಕು. ಮೂಕನಾಯಕ, ಬಹಿಷ್ಕೃತ ಭಾರತ ಅಂಡ್ ಸಮತಾ ವರ್, ನೋಡ್ರಿ, ಮೂಕನಾಯಕ, ಬಹಿಷ್ಕೃತ ಭಾರತ ಅಂಡ್ ಸಮತಾ ವರ್ ವಾಯ್ಸಸ್ ಮೇಲ್ ನ್ಯೂಸ್ ಪೇಪರ್, ಪೊಲಿಟಿಕಲ್ ಪಾರ್ಟೀಸ್, ಇನ್ಸ್ಟಿಟ್ಯೂಷನ್ಸ್. ನೋಡ್ರಿ, 4 ಆಪ್ಷನ್ಗಳಲ್ಲಿ ನಮಗೆ ಸರಿಯಾದ ಉತ್ತರ ನ್ಯೂಸ್ ಪೇಪರ್ಸ್. ಇವರು ಅಂಬೇಡ್ಕರ್ ಅವರು ಪ್ರಾರಂಭಿಸಿದಂತಹ ದಿನಪತ್ರಿಕೆಗಳು ಇವ: ಬಹಿಷ್ಕೃತ ಭಾರತ, ಮೂಕನಾಯಕ ಅಂಡ್ ಸಮತಾ ಅಂತಕ್ಕಂಥದ್ದನ್ನು ನೆನ್ಪಿಟ್ಕೊಳ್ಳಿ. ಬಾಬಾ ಸಾಹೇಬ್ ವಾಸ್ ಗ್ರೇಟ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ದ ಲೈಫ್ ಅಂಡ್ ವರ್ಕ್ ಆಫ್, ನೋಡ್ರಿ, ಇವರಿಗೆ ಅಗಾಧವಾದ ಪ್ರಭಾವ ಬೀರಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಅಗಾಧವಾದ ಪ್ರಭಾವ ಬೀರಿತು. ಯಾರಿಂದ ಎಂದರೆ, ನೋಡಿ, ಗಾಂಧೀಜಿ, ನೆಹರು, ಮಹಾತ್ಮ ಫುಲೆ, ಬುದ್ಧ. ಇವರಿಗೆ ಪ್ರಭಾವ ಬೀರಿದಂತ ವ್ಯಕ್ತಿ ಮಹಾತ್ಮ ಫುಲೆ, ಜ್ಯೋತಿಬಾ ಅವರ ಗಂಡ. ಇದನ್ನ ನೆನ್ಪಿಟ್ಕೊಳ್ಳಿ. ಮಹಾತ್ಮ ಫುಲೆ ಮಹಾರಾಷ್ಟ್ರದವರು ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಕೂಡ ಮಹಾರಾಷ್ಟ್ರದವರು ಅಂತ. ಜ್ಯೋತಿಬಾ ಫುಲೆ ಮತ್ತು ಮಹಾತ್ಮ ಫುಲೆ ಇವರು ಏನಂತ ಹೇಳಿದ್ರೆ ಸಮಾಜ ಸುಧಾರಕರು. ಇಲ್ಲಿ ನೆನಪಿಟ್ಕೊಳ್ಬೇಕಾದದ್ದು, ಮಹಾತ್ಮ ಫುಲೆ ಒಬ್ರು ಸೋಷಿಯಲ್ ರಿಫಾರ್ಮರ್ ಅಂತಕ್ಕಂಥದ್ದು. ಅವರಿಂದ ಪ್ರಭಾವಿತರಾದ್ರು ಅಂತ ಡಾಕ್ಟರ್ BR ಅಂಬೇಡ್ಕರ್. ಗಾಂಧೀಜಿ ಹ್ಯಾಡ್ ಟರ್ಮ್ಡ್ ಡಿಪ್ರೆಸ್ಡ್ ಕ್ಲಾಸಸ್ ಆಸ್, ಗಾಂಧೀಜಿ ಅವರು ಈ ತುಳಿತಕ್ಕೆ ಒಳಪಟ್ಟಂತಹ ಜನರನ್ನ, ಹಿಂದುಳಿದ ವರ್ಗನ್ನ ಹೀಗೆ ಕರೆದರು. ಏನಂತ ಕರೀತಾರೆ? ಚಿಲ್ಡ್ರನ್ ಆಫ್ ಗಾಡ್, ದೇವರ ಮಕ್ಕಳು ಅಂತ ಕರೆದರು. ಹರಿಜನ್ಸ್, ಹರಿಜನರು ಅಂತ ಕರೆದರು. ಪೂವರ್ ಪೀಪಲ್, ಬಡ ಜನರು ಅಂತ ಕರೆದರು. ರಿಚ್ ಪೀಪಲ್, ರಿಚ್ ಮೀನ್ಸ್ ಶ್ರೀಮಂತ ಜನ ಅಂತ ಕರೆದರು. ಇದರ ಉತ್ತರ ಅವರ ಕರೆದಂಥದ್ದು ಈ ಡಿಪ್ರೆಸ್ಡ್ ಕ್ಲಾಸಸ್ ಅನ್ನ ಏನಂತ ಕರೀತಾರೆ ಗಾಂಧೀಜಿ ಅಂದ್ರೆ ಹರಿಜನ್ಸ್ ಅಂತ ಕರೀತಾರೆ. ಟು ಅಚೀವ್ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯವನ್ನ ಪಡಿಬೇಕಾದರೆ, ಗುರಿ ಮುಟ್ಟಬೇಕಾದರೆ, ಸಾಮಾಜಿಕ ನ್ಯಾಯದ ಗುರಿ ಮುಟ್ಟಬೇಕಾದರೆ ಡಾಕ್ಟರ್ BR ಅಂಬೇಡ್ಕರ್ ಟ್ರಸ್ಟ್ ದ ಇಂಪಾರ್ಟೆನ್ಸಸ್ ಆಫ್, ಇದರ ಮಹತ್ವವನ್ನು ಡಾಕ್ಟರ್ BR ಅಂಬೇಡ್ಕರ್ ಹೇಳಿದರು. ಯಾವುದು ಕೆಳಗಿಂದು? ನೋಡ್ರಿ, ಗುರಿ ಮುಟ್ಟಬೇಕಾದ್ರೆ, ಸಾಮಾಜಿಕವಾಗಿ ಎಲ್ಲರಿಗೂ ನ್ಯಾಯ ಸಿಗ್ಬೇಕಾದ್ರೆ ಇದ್ರ ಬಗ್ಗೆ ಬಹಳ ಒತ್ತು ಕೊಟ್ಟು ಹೇಳಿದ್ರು. ಎಜುಕೇಶನ್, ನಾನ್ ವೈಲೆನ್ಸ್, ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್, ಸತ್ಯಾಗ್ರಹ. ನೋಡಿ, ಯಾವುದರಿಂದ ಸಾಮಾಜಿಕ ನ್ಯಾಯ ಸಿಗ್ತದೆ? ಅವರ ಪ್ರಕಾರ ಸಿ, ಸರಿಯಾದ ಉತ್ತರ ಸಿ, ಕಾನ್ಸ್ಟಿಟ್ಯೂಷನಲ್ ಮೆಥಡ್, ಸಂವಿಧಾನದ ನಿಯಮಗಳಿಂದ ಅವರಿಗೆ ಸಾಮಾಜಿಕ ನ್ಯಾಯ ಸಿಗ್ತದೆ ಅನ್ನೋ ಒಂದು ಮಾತನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಒತ್ತಿ ಹೇಳಿದ್ರು ಅಂತ. ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಡಿಸ್ಕ್ರೈಬ್ಡ್ ದ ಸಿವಿಲ್ ಡಿಸ್ಒಬೀಡಿಯನ್ಸ್. ನೋಡ್ರಿ, ಸಿವಿಲ್ ಡಿಸ್ಒಬೀಡಿಯನ್ಸ್ ಅಂದ್ರೆ ಅಸಹಕಾರ ಚಳವಳಿ, ಸತ್ಯಾಗ್ರಹ, ನಾನ್ ಕೋಆಪರೇಷನ್ ಅಂಡ್ ಸತ್ಯಾಗ್ರಹ. ನೋಡ್ರಿ, ಇವೆಲ್ಲ ಸಿವಿಲ್ ಡಿಸ್ಒಬೀಡಿಯನ್ಸ್
ಈ ಸರ್ಕಾರದ ಆಸ್ತಿ ಪಾಸ್ತಿಗಳನ್ನ ಹಾಳು ಮಾಡೋದು, ನಾನ್ ಕೋಆಪರೇಷನ್ ಅಂದ್ರೆ ಅಸಹಕಾರ ಚಳವಳಿ ಕೊಡುವುದು, ಹ್ಯಾಂಡ್ ಸತ್ಯಾಗ್ರಹ, ಬೇಕೇ ಬೇಕು ನ್ಯಾಯ ಬೇಕು ಅಂತ ಒಂದ್ ಕಡೆ ಕೊಂಡ್ ಬಿಡೋದು, ಇವೆಲ್ಲ ಯಾರು ಕೊಟ್ಟದ್ದು ಅಂತ ಕೇಳಿದ್ರೆ ಗಾಂಧೀಜಿಯವರ ಕೊಡುಗೆಗಳು. ಇವುಗಳನ್ನು ಕುರಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ ನೋಡ್ರಿ. ಸಿವಿಲ್ ಡಿಸೋಬಿಡಿಯನ್ಸ್, ನಾನ್ ಕೋಆಪರೇಷನ್ ಅಂಡ್ ಸತ್ಯಾಗ್ರಹ ಆಸ್ ದ, ಇವುಗಳನ್ನ ಹೀಗೆ ಇವೆಲ್ಲವನ್ನು ಒಟ್ಟಾರೆಯಾಗಿ ಹೀಗೆ ಕರೆದ್ರು ಅಂಬೇಡ್ಕರ್. ಏನಂತ ಹೇಳಿದ್ರೆ ಗ್ರಾಮರ್ ಆಫ್ ಅನಾರ್ಕಿ, ಅರಾಜಕತೆ ಅಂತ ಕರೆದ್ರು, ರೆಬೇಲಿಯನ್ ದಂಗೆ ಅಂತ ಕರೆದ್ರು, ರೆವಲ್ಯೂಷನ್ ಕ್ರಾಂತಿ ಅಂತ ಕರೆದ್ರು, ಅಪೋಸಿಷನ್ ವಿರುದ್ಧ ಅಂತ ಕರೆದ್ರು. ಉತ್ತರ ಗ್ರಾಮರ್ ಆಫ್ ಅನಾರ್ಕಿ. ಅಂದ್ರೆ ಇವನ್ನೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗೋದ್ರಿಂದ, ಬಸ್ ಬಿಡೋದ್ರಿಂದ, ಹರ್ತಾಳ ಮಾಡೋದ್ರಿಂದ ಏನಾಗುತ್ತೆ, ದೇಶ ಹಾಳಾಗ್ತದೆ. ಗ್ರಾಮರ್ ಆಫ್ ಅನಾರ್ಕಿ, ಅರಾಜಕತೆ ಉಂಟಾಗ್ತದೆ ಅಂತಕ್ಕಂಥ ಮಾತನ್ನ ಈ ಮೂರದ್ರ ಮೇಲೆ ಹೇಳಿದ್ರು ಅಂಬೇಡ್ಕರ್ ಅವರು. ಬ್ರಿಟಿಷ್ ಫಾಲೋಡ್ ದ ಪಾಲಿಸಿ ಆಫ್, ಬ್ರಿಟಿಷ್ ಸರ್ಕಾರ, ಭಾರತ ದೇಶವನ್ನು ಆಳ್ತಕ್ಕಂತ ಬ್ರಿಟಿಷ್ ಸರ್ಕಾರ, ಆಳಿದಂತ ಬ್ರಿಟಿಷ್ ಸರ್ಕಾರ ಯಾವಾಗಲೂ ಈ ಪಾಲಿಸಿಯನ್ನ ಫಾಲೋ ಮಾಡಿತ್ತು. ನಿಯಮ ಇತ್ತು ಅವ್ರದ್ದು. ಕಾಸ್ಟ್ ಸಿಸ್ಟಮ್ ಪದ್ಧತಿ ಅಂತಂದ್ರು, ಸೋಷಿಯಲ್ ಇನ್ಜಸ್ಟಿಸ್ ಸಾಮಾಜಿಕ ಅನ್ಯಾಯ ತಂದ್ರು, ಡಿವೈಡ್ ಅಂಡ್ ರೂಲ್ ಒಡೆದು ಆಳುವ ನೀತಿಯನ್ನು ಮಾಡಿದ್ರು, ವೆರಿಟೇಬಲ್ ರೆವಲ್ಯೂಷನ್ ಕ್ರಾಂತಿಯನ್ನು ಎಬ್ಬಿಸಿದ್ರು. ಉತ್ತರ ಸರಿಯಾದ್ದು ಡಿವೈಡ್ ಅಂಡ್ ರೂಲ್, ನಮ್ಮನ್ನ ಒಡೆದು ಆಳುವುದು ನೀತಿಯನ್ನು ಅನುಸರಿಸಿದರು ಬ್ರಿಟಿಷರು ಅಂತ. ಆಪ್ಷನ್ ಸಿ ಇಸ್ ರೈಟ್. ಜವಾಹರ್ಲಾಲ್ ನೆಹರು ಡಿಸ್ಕ್ರೈಬ್ಡ್ ಜವಾಹರ್ಲಾಲ್ ನೆಹರು ಡಿಸ್ಕ್ರೈಬ್ಡ್ ಬಾಬಾ ಸಾಹೇಬ್ ಆಸ್, ಜವಾಹರ್ಲಾಲ್ ನೆಹರು ಅವರು ಹೀಗೆ ವರ್ಣಿಸಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕುರಿತು. ಅಂದಿನ ಪ್ರಧಾನಮಂತ್ರಿಯಾದಂತಹ, ಭಾರತ ದೇಶದ ಪ್ರಪ್ರಥಮ ಪ್ರಧಾನಮಂತ್ರಿಯಾದಂತಹ ಜವಾಹರ್ಲಾಲ್ ನೆಹರು ಅವರು ಹೀಗೆ ವರ್ಣನೆ ಮಾಡ್ತಾರೆ. ಏನಂತ ಹೇಳಿದ್ರೆ, ಲೀಡರ್ ಆಫ್ ಡಿಪ್ರೆಸ್ಡ್ ಕ್ಲಾಸ್, ತುಳಿತಕ್ಕೆ ಒಳಪಟ್ಟಂತ ಜನರ ನಾಯಕ ಅಂತ ಕರೆದ್ರು, ಸಿಂಬಲ್ ಆಫ್ ರಿವೋಲ್ಟ್, ಕ್ರಾಂತಿಯ ಹರಿಕಾರ ಅಂತ ಕರೆದ್ರು, ಮಾಡರ್ನ್ ಮನು ಅಂತ ಕರೆದ್ರು, ಆಧುನಿಕ ಮನು ಅಂತ ಕರೆದ್ರು, ಪೆಟ್ರಿಯಾಟ್ ದೇಶಭಕ್ತ ಅಂತ ಕರೆದ್ರು. ಇವರನ್ನ ಕರೆದದ್ದು ಜವಾಹರ್ಲಾಲ್ ನೆಹರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ಹೀಗೆ ಕರೆದರು. ಆನ್ಸರ್ ಬಿ ಇಸ್ ರೈಟ್, ಸಿಂಬಲ್ ಆಫ್ ರಿವೋಲ್ಟ್. Nehru chose Ambedkar as a law minister of India because, ನೋಡ್ರಿ, ನೆಹರು chose Dr. B.R. Ambedkar as the first law minister of India because, ಏಕೆಂದರೆ ಅವರನ್ನ ಪ್ರಪ್ರಥಮ ಕಾನೂನು ಮಂತ್ರಿಯಾಗಿ ನೆಹರು ಅವರು ಚೂಸ್ ಮಾಡಿದ್ರು. ಏಕೆಂದರೆ, ಇದು ಸರಿಯಾಗಿ ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, he is a skilled in the field of law and legislation. ಅವರ ಒಂದು ಕೌಶಲ್ಯ ಎತ್ತರಗಿತ್ತು ಅಂತ ಹೇಳಿದ್ರೆ ಲಾ ಅಂಡ್ ಲೆಜಿಸ್ಲೇಷನ್, ಕಾನೂನು ರಚನೆಯಲ್ಲಿ ಮತ್ತು ಕಾಯ್ದೆಗಳನ್ನ ಮಾಡುವಲ್ಲಿ ಅವರ ಪರಿಣಿತಿಯನ್ನು ಹೊಂದಿದ್ರು. ಅದಕ್ಕೆ ಈಸ್ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್, ಅವರ ಒಂದು ಕನಸಿತ್ತು, ಆಶಯ ಆಕಾಂಕ್ಷೆ ಇತ್ತು, ಅವರ ಒಂದು ದೃಷ್ಟಿ, ದೂರದೃಷ್ಟಿ ಇತ್ತು. ಏನಂತ ಹೇಳಿದ್ರೆ ಎಲ್ಲರಿಗೂ ಸಾಮಾಜಿಕ ನ್ಯಾಯ ದೊರೆಯಲಿ ಅನ್ನೋದು ಅವರ ಒಂದು ಅಭಿಲಾಷೆ ಇತ್ತು. ಅದಕ್ಕೆ ಈಸ್ ಓನ್ ಚಾಂಪಿಯನ್ ಅಗೇನ್ಸ್ಟ್ ಸೋಷಿಯಲ್ ಇನ್ಜಸ್ಟಿಸ್, ಅನ್ಯಾಯದ ವಿರುದ್ಧ ಅವರೇ ಪ್ರತಿಭಟನೆ ಮಾಡಿದ್ರು. ಅದಕ್ಕೆ ಅವರನ್ನ ನೆಹರು ಪ್ರಥಮ ಕಾನೂನು ಮಂತ್ರಿಯಾಗಿ ನೇಮಕ ಮಾಡಿದ್ರು. ದಿ ಆಲ್ ದ ಅವು, ಎಲ್ಲವೂ ಅಂತ. ಉತ್ತರ ಎಲ್ಲವೂ ಬರ್ತವೆ, ಆಲ್ ದ ಅವು, ಆಲ್ ಅಬೋ ಅಂತ ಎಲ್ಲಾ ಉತ್ತರಗಳು ಸರಿ. ದಿ ಈಸ್ ರೈಟ್ ಅಂತಕ್ಕಂಥದ್ದು. ಇಲ್ಲಿ ಡಿ ಯನ್ನ ನೀವು ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಇಲ್ಲಿಗೆ ನಾವು ಎಲ್ಲ ಉತ್ತರಗಳನ್ನು 15 ಉತ್ತರಗಳನ್ನ ನಾವು ನೋಡಿದೀವಿ. ಇಲ್ಲಿ ಡಿ ಯನ್ನ ರೈಟ್ ಮಾಡ್ಕೋಬೇಕಾಗುತ್ತೆ. ಇದೇ ತರ ನೀವು ಉತ್ತರಗಳನ್ನ ಮಾಡ್ಕೋಬೇಕು. 15ನೇದು. ಇನ್ನು 16ನೇದು, ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಿಫೈನ್ಸ್ ದ position and power of the 3 pillars of the state. They are, ನೋಡ್ರಿ, ಭಾರತ ದೇಶದ ಸಂವಿಧಾನ 3 ಸ್ತರಗಳನ್ನ ಹೇಳ್ತದೆ. ಆ 3 ಸ್ತರಗಳು ಯಾವ್ಯಾವೆಂದರೆ, ನೋಡಿ, ದ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಅಂಡ್ ದ ಜುಡಿಷರಿ. ಬಿ, ದ ಪ್ರೆಸ್, ದ ಎಕ್ಸಿಕ್ಯೂಟಿವ್, ದ ಜುಡಿಷರಿ. ಸಿ, ದ ಬ್ಯಾಂಕಿಂಗ್, ದ ರೈಲ್ವೆ ಅಂಡ್ ದ ಮಿಲಿಟರಿ. ಡಿ, ದ ಸ್ಟೇಟ್, ದ ಸೆಂಟ್ರಲ್, ದ WHO. ಇದರ ಸರಿಯಾದ ಉತ್ತರ
The legislature, the executive, and the judiciary. The legislature, ಶಾಸಕಾಂಗ, the executive, ಕಾರ್ಯಾಂಗ, and the judiciary, ನ್ಯಾಯಾಂಗ. ಇವು ಮೂರು ಭಾರತ ದೇಶದ ಅಂಗಗಳು, ಮೂರು ಪಿಲ್ಲರ್ಗಳಿವ, ಕಂಬಗಳು ಅಂತ. They brought about a variable revolution in social thought. Here they refer to They brought about variable revolution in social thought. Here they refer to ಅವರು ಕ್ರಾಂತಿಯನ್ನು ತಂದ್ಬಿಟ್ರು. ಅಂದ್ರೆ ಎದರಲ್ಲಿ? ಸೋಷಿಯಲ್ ಥಾಟ್, ಅಂದ್ರೆ ಸಾಮಾಜಿಕ ವಿಚಾರಗಳಲ್ಲಿ ಒಂದು ರೆವಲ್ಯೂಷನ್ ಅನ್ನು, ಎಲ್ಲರೂ ಒಂದೇ ಅನ್ನುವ ಒಂದು ರೆವಲ್ಯೂಷನ್ ಅನ್ನು ಮಾಡಿದ್ರು. ಅವರು ಯಾರೆಂದರೆ, ಇಲ್ಲಿ ದೇ ಅಂದ್ರೆ ಯಾರು? ಮಹಾತ್ಮ ಗಾಂಧೀಜಿ and Dr. B.R. Ambedkar, Mahatma Phule and Nehru, Buddha and Dr. B.R. Ambedkar, Dr. B.R. Ambedkar and Mahatma Phule. ಇಲ್ಲಿ ಇಬ್ಬರ ಹೆಸರನ್ನ ನೀವು ಬರೀಬೇಕಾಗತ್ತೆ. ಮಹಾತ್ಮ ಗಾಂಧೀಜಿ ಅಂಡ್ ಡಾಕ್ಟರ್ B.R. ಅಂಬೇಡ್ಕರ್ ಅಂತ ಇಬ್ರು ರೆವಲ್ಯೂಷನ್ ಅನ್ನ ಮಾಡಿದ್ರು ಅಂತ. ಇದರ ಸರಿಯಾದ ಉತ್ತರ ಎ. Dr. B.R. Ambedkar set up an institution called Dr. B.R. Ambedkar ಅವರು ಒಂದು ಸಂಸ್ಥೆಯನ್ನ ತೆಗೆದರು. ಅದರ ಹೆಸರು ಈ ರೀತಿ ಇದೆ ಅಂತ. ಪ್ರೆಸ್ಡ್ ಹೌಸ್ ಅಂತ ಕರೆದ್ರು, ಹಿತಕರ್ಣಿ ಸಭಾ ಅಂತ ಕರೆದ್ರು, ಲೇಬರ್ ಹೋಮ್ ಅಂತ ಕರೆದ್ರು, ಬಹಿಷ್ಕೃತ ಭಾರತ ಅಂತ ಕರೆದ್ರು. ಸರಿಯಾದ ಉತ್ತರ ಬಿ, ಹಿತಕರ್ಣಿ ಸಭಾ. ನೋಡ್ರಿ, 3 ನ್ಯೂಸ್ ಪೇಪರ್ ಅನ್ನ ಪ್ರಾರಂಭ ಮಾಡ್ತಾರೆ. ಇಲ್ಲಿ ಒಂದು ಹಿತಕರ್ಣಿ ಸಭಾ, ಇದೊಂದು ಇನ್ಸ್ಟಿಟ್ಯೂಷನ್ ಅಂತ, ಒಂದು ಸಂಘ, ಒಂದು ಸಂಸ್ಥೆಯನ್ನ ಪ್ರಾರಂಭಿಸಿದ್ರು ಅಂತ. ಕೊನೆಯ ಪ್ರಶ್ನೆ, the only valid divisions are between those who are noble and wholesome and those who are ignoble and unwholesome ಅಂತಕ್ಕಂಥದ್ದು. ಜಗತ್ತಿನಲ್ಲಿಯೇ ಎರಡು ಜಾತಿ ವ್ಯವಸ್ಥೆಗಳಿದಾವ. ಯಾವ್ಯಾವ ಅಂತ ಕೇಳಿದ್ರೆ ನೋಬಲ್ ಅಂಡ್ ಹೋಲ್ಸಮ್. ನೋಡ್ರಿ, ಕೊಡ್ತಕ್ಕಂತ ಜನರು ಶ್ರೇಷ್ಠ ಜನರು, ಅಂಡ್ ದೋಸ್ ಹೂ ಆರ್ ಇಗ್ನೋಬಲ್ ಅಂಡ್ ಅನ್ಹೋಲ್ಸಮ್, ಕೊಡದೇ ಇರೋರು ಜಿಪುಂಡ್ರು, ಅನ್ಹೋಲ್ಸಮ್ ಅಂತಕ್ಕಂಥದ್ದು. ಇನ್ನೊಬ್ಬರಿಗೆ ಸಹಾಯ ಸಹಕಾರ ಮಾಡದೇ ಇರೋರು ಸಹಾಯ ಸಹಕಾರ ಮಾಡ್ತಕ್ಕಂತಹ ಜನರು ಅಂತ. ದಿಸ್ ವಾಸ್ ಸೇಡ್ ಬೈ, ಇದನ್ನ ಯಾರು ಹೇಳಿದ್ರು ಅಂತ ಮಹಾತ್ಮ ಗಾಂಧೀಜಿ ಹೇಳ್ತಾರೆ ಅಂತ ಅನ್ಕೊಡ್ತೀರಾ, ಅಥವಾ ಬುದ್ಧ, ಅಥವಾ ಮಹಾತ್ಮ ಫುಲೆ, ಅವ್ವಯ್ಯ? ಇದರ ಸರಿಯಾದ ಉತ್ತರ ಬುದ್ಧ. ಇಷ್ಟು ವಿದ್ಯಾರ್ಥಿಗಳೇ, ಇಲ್ಲಿಗೆ ಎಲ್ಲಾ ಪ್ರಶ್ನೆಗಳನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ. ಸರಿಯಾಗಿ ನೋಡಿಕೊಳ್ಳಿ, ಚೆನ್ನಾಗಿ ಎಕ್ಸಾಮ್ ದೃಷ್ಟಿಯಿಂದ ಓದಿಕೊಳ್ಳಿ. ಮತ್ತೆ ಇಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ದಯಮಾಡಿ ಕೇಳಿ. ಅದಕ್ಕಿಂತ ಮುಂಚೆ ಇಲ್ಲಿ ನಾನು ಇನ್ನೊಂದು 2 ವಾಕ್ಯಗಳನ್ನ ಬಿಟ್ಟಿದ್ದೀನಿ. ಅವರ ಡಾಕ್ಟರ್ B.R. ಅಂಬೇಡ್ಕರ್ ಅವರು ತೀರಿಕೊಂಡಂತಹ ಇಸ್ವಿಯನ್ನ ನಾನು ಬಿಟ್ಟಿದ್ದೀನಿ, ಅದು ಕೂಡ ಬರ್ಬೋದು. ದಯಮಾಡಿ ಅದರ ಮೇಲೆಯೂ ಕೂಡ ಫೋಕಸ್ ಮಾಡಿ ಅಂತ ಹೇಳ್ತಾ, ಏನಾದರೂ ಸಮಸ್ಯೆಗಳಿದ್ರೆ ದಯಮಾಡಿ ನನ್ನನ್ನ ಕೇಳಿ. ಹಲೋ.